ಹಾಸನ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿರ್ಮಿಸುತ್ತಾ ಇರುವ ಮಹತ್ವಾಕಾಂಕ್ಷಿ ಮೆಗಾ ಡೈರಿ ಘಟಕದ ಉದ್ಘಾಟನೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಆಹ್ವಾನಿಸಲು ಸಭೆಯಲ್ಲಿ ಎಲ್ಲರ ಸಲಹೆ ಒಪ್ಪಿಗೆ ಪಡೆದು ತೀರ್ಮಾನಿಸಲಾಗಿದೆ. ಇದೊಂದು ಹಬ್ಬದ ರೀತಿ ಕಾರ್ಯಕ್ರಮ ಜರುಗಲಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೇವಣ್ಣ ಅವರು ನಗರದ ಹಾಲು ಒಕ್ಕೂಟದ ಆವರಣದಲ್ಲಿ ಒಕ್ಕೂಟದ ನಿಯಮಿತ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಈ ವಿಚಾರ ಪ್ರಮುಖವಾಗಿ ಚರ್ಚೆಗೆ ಬಂದಿದ್ದು ಎಲ್ಲರ ಅಭಿಪ್ರಾಯ ಕೇಳಿ ನೂತನ ಮೆಗಾ ಡೈರಿ ಘಟಕವನ್ನು ಉದ್ಘಾಟಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಮೂಲಭೂತ ಸೌಕರ್ಯ ಏನು? ಮೂಲಭೂತ ಸೌಕರ್ಯ ನಿಧಿ, ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಮೂಲಭೂತ ಸೌಕರ್ಯ ನಿಧಿಯಿಂದ ನಾವು 400 ಕೋಟಿ ಕೊಟ್ಟಿದ್ದೀವಿ. ಯಾವುದೇ ಸರ್ಕಾರದ ಮೆಗಾ ಡೈರಿಗೆ ಇಲ್ಲ. NDDP ಇದರಿಂದ NDDPಯಿಂದ 298 ಕೋಟಿ ಸಾಲ ಮಂಜೂರಾತಿ ಆಗಿತ್ತು. 350 ಕೋಟಿ. ಅದರಲ್ಲಿ 298 ಕೋಟಿ ಡ್ರಾ ಮಾಡಿದ್ದು. ಬರೀ ಇನ್ನೂ 60 ಕೋಟಿ ಇತ್ತು. ಈಗಾಗಲೇ 298 ಕೋಟಿಲಿ 88 ಕೋಟಿ ಸಾಲ ತೀರಿಸಿದ್ದೀವಿ. ಇರೋದೇ 210 ಕೋಟಿ. ಮತ್ತು ಈಗ ಎರಡನೇ ಹಂತದಲ್ಲಿ ಮೊನ್ನೆ ಡೆಲ್ಲಿಗೆ ಹೋಗಿ ಕುಮಾರಣ್ಣವ್ರು ಇಟ್ಕೊಂಡು ದೇವೇಗೌಡರು ಇಟ್ಕೊಂಡು ನಮ್ಮ ಮುನ್ಸಿಪಲ್ ಮಿನಿಸ್ಟರ್ ಹತ್ರ 1,150 ಕೋಟಿ ಮತ್ತೆ ಕೊಡಿಸಿದ್ದೀವಿ. ಮೇ 20 ಮೇಲೆ ಪ್ರೈಮ್ ಮಿನಿಸ್ಟರ್ ಯಾವ ಟೈಮಲ್ಲಿ ಕೊಡ್ತಾರೆ ಅವರು ಇದು ಮಾಡಿ ಪ್ರೈಮ್ ಮಿನಿಸ್ಟ್ರು, ರಾಜ್ಯದ ಮುಖ್ಯಮಂತ್ರಿಯವರು, ದೇವೇಗೌಡರು, ಕುಮಾರಣ್ಣವರು ಕೇಂದ್ರ ಅವ್ರ ಮುಖ್ಯಮಂತ್ರಿ ಇದ್ದಾಗ ಈ ಡೈರಿ ಓಪನ್ ಮಾಡಿಕೊಟ್ಟಿದ್ದು. ಆಮೇಲೆ ಕೇಂದ್ರದ ನಮ್ಮ ಮುನ್ಸಿಪಲ್ ಮಿನಿಸ್ಟರ್ ಇರ್ಬೋದು, NDDP ಮಿನಿಸ್ಟ್ರು ಪ್ರೋಟೋಕಾಲ್ ಏನಿದೆ ಅದ್ರ ಪ್ರಕಾರ ಇಲ್ಲಿ ಮುನ್ಸಿಪಲ್ ಮಿನಿಸ್ಟ್ರು, NDDP ಚೇರ್ಮನ್ನು ಎಲ್ಲರೂ ಕರೆಸ್ತಾ ಇದ್ದೀವಿ. ಗೊತ್ತಾಯ್ತು ಸರ್? ಅದು ಪ್ರೋಟೋಕಾಲ್ ಪ್ರಕಾರ MLA ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲರೂ. ಹಲೋ ಸರ್, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಿಯಾಗಿ ಪ್ರೋಟೋಕಾಲ್ ಪ್ರಕಾರ ಏನಿದೆ ಅದು ಕಳಿಸ್ತೀವಿ. ಈಗ ಇದನ್ನು ದಯಮಾಡಿ, ಇದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ 66 ಎಕರೆನಲ್ಲಿ ನಾವು ಈಗ ಮಾಡಿರೋದು. ಗೊತ್ತಾಯ್ತಾ? ಅದಕ್ಕೆ ರಸ್ತೆ ಬಸ್ತೆ ಏನೈತೆ ಅವೆಲ್ಲ ಮಾಡಿಸ್ತಾ ಇದ್ದೀವಿ. ಈಗ ಕಂಪ್ಲೀಟ್ ಮೆಗಾ ಡೈರಿಯ ಎಲ್ಲ ಕೆಲಸ ಪೂರ್ಣ ಆಗಿದೆ. ಮುಂದ್ಗಡೆ ಥೀಮ್ ಪಾರ್ಕ್ ಅಂತ ಹೇಳಿ ನಾವು ಮಕ್ಕಳು ಟ್ರೈನ್ ಅದೆಲ್ಲ ಇನ್ನೊಂದು 1-1.5 ತಿಂಗಳಲ್ಲಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಪಾರ್ಕು ಇದೆಲ್ಲ ಮೆಗಾ ಡೈರಿ ಸಂಬಂಧಪಟ್ಟಂಥ ಎಲ್ಲ ಮಿಷನರೀಸು ಕಂಪ್ಲೀಟ್ ಆಗಿದೆ. ಟ್ರಯಲ್ ರನ್ ಸ್ಟಾರ್ಟ್ ಆಗ್ತಾಯಿದೆ. ಜರ್ಮನಿಂದ ಬಂದಿದ್ದಾರೆ. ಇದೆಲ್ಲ ಜರ್ಮನ್ನು ಕಂಪ್ನಿಯರ್ ಮಾಡಿರೋದು. ಅವರಿಗೆ ಸುಮಾರು 290 ಕೋಟಿ ರೂಪಾಯಿ ಜರ್ಮನ್ ಕಂಪ್ನಿಗೆ ಕೊಟ್ಟಿದ್ದು. ಬಾಕಿದು ಇವೆಲ್ಲ ಕೊಟ್ಟಿರೋದೆಲ್ಲ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇದು ನಾವು ಯಾವುದೇ ಕಾಂಟ್ರಾಕ್ಟನ್ನು ನಾವಿಲ್ಲ, ಎಲ್ಲ NDDP ಇವ್ರು ಮಾಡಿರೋದು. KMF ಟರ್ಕಿ ಆಧಾರದ ಮೇಲೆ ಅದನ್ನು ಪ್ರತಿ ಹಂತದಲ್ಲಿ PWDಯಿಂದ ಸರ್ಟಿಫೈ ಆಗಬೇಕು ಬಿಲ್ಲು. ಆಮೇಲೆ ನಮಗೆ ಬಿಲ್ ಕಳಿಸ್ತಾರೆ, ನಾವು ಪೇಮೆಂಟ್ ಮಾಡ್ತೀವಿ. ನಮ್ದು ಯಾವುದೇ ಕಾಂಟ್ರಾಕ್ಟು ಹಾಸನ ಒಕ್ಕೂಟದ್ದು ಇದರಲ್ಲಿ ಕಾಂಟ್ರಾಕ್ಟ್ ಮಾಡೋದಾಗಲಿ ಇದು ನೋಡೋದಾಗಲಿ ನಮ್ದು ಯಾವುದಿಲ್ಲ. ಥರ್ಡ್ ಪಾರ್ಟಿನೂ ಮಾಡಬೇಕಾಗಿ ಥರ್ಡ್ ಪಾರ್ಟಿ PWD KMF 3 ಕಡೆಯಿಂದ ಆದಮೇಲೆ ಬಿಲ್ ಆದಮೇಲೆ ನಾವು ಕೊಡೋದು. ಗೊತ್ತಾಯ್ತಾ? ಅದರಿಂದ ಇದು ಎಲ್ಲ ನಮ್ಮ ಪತ್ರಿಕಾ ಸ್ನೇಹಿತರು ಎಲ್ಲ ನೀವು ಸಹಕಾರ ಕೊಡಬೇಕು. ಈ ರಾಜ್ಯದಲ್ಲೇ ಈ ಡೈರಿ ರಾಷ್ಟ್ರದಲ್ಲೇ ಒಂದು ಅತ್ಯುನ್ನತವಾದಂಥ ಮೆಗಾ ಡೈರಿ ಆಗುತ್ತೆ ಅಂತ ನನ್ನ ಭಾವನೆ ಇದೆ. ಅವತ್ತು ಬೆಂಗಳೂರಿಗೆ ದೇವೇಗೌಡರು ಬರೀ 2ನೇ ಮೆಗಾ ಡೈರಿ ಮಾಡಿಕೊಟ್ರು. ದೇವೇಗೌಡರು ಡಾಕ್ಟರ್ ಕುರಿಯನ್ ಹತ್ರ ಮಾತಾಡಿ ಚೆನ್ನಬಣ್ಣ ಪ್ಲ್ಯಾಂಟು ಇವೆಲ್ಲ ಮಾಡಿದ್ದೀವಿ. ಹಾಸನ ಜಿಲ್ಲೆಯಲ್ಲಿ ಡೈರಿ ಪ್ಲ್ಯಾಂಟೇ 5,000 ಕೋಟಿ ಪ್ಲ್ಯಾಂಟ್ ಇದೆ. ಡೈರಿಯ ಚನ್ನರಾಯಪಟ್ಟಣ ಇರ್ಬೋದು, ಮತ್ತು ಇದು ಪಶುಹಾರ ಘಟಕ ಇರ್ಬೋದು, ಇಲ್ಲಿ ನಮ್ಮ ಡೈರಿ ಎಲ್ಲ ಸೇರಿ 5,000 ಕೋಟಿ ಡೈರಿಯ ಪ್ಲ್ಯಾಂಟನ್ನು ನಾವು ದೇವೇಗೌಡರ ಇದರಿಂದ ನಾನು KMF ಅಧ್ಯಕ್ಷ ಆದಾಗ ಮತ್ತು ಇಲ್ಲಿ ಅಧ್ಯಕ್ಷ ಆದಾಗ ನಾನು ಇದ್ದೀನಿ. ಈಗ 94ರ ಅಧ್ಯಕ್ಷ ಆಗಿದ್ದೆ. ಈಗಾಗಲೇ 31 ವರ್ಷ ಸತತವಾಗಿ ನಮ್ಮ ಜನ ಮಾಡ್ಯಾರೆ. ಇದೊಂದು ಮಾಡಿಸಿ ಎಲ್ಲ ಮಾಡಿದ್ಲೆ ಇನ್ನು ಯುವಕರು ಮಾಡ್ಕೊಂಡು ಹೋಗಲಿ ಮುಂದೆ. ಅಲ್ವ ಸರ್? ಸಭೆಯಲ್ಲಿ ಒಕ್ಕೂಟದ ಮಹೇಶ್, ನಾರಾಯಣಗೌಡ, ಹೊನ್ನವಳ್ಳಿ ಸತೀಶ್, ರಾಮಚಂದ್ರ, ಚನ್ನೇಗೌಡ, ಜಗದೀಶ್, ಹೇಮಂತ್ ಕುಮಾರ್, ಸ್ವಾಮಿಗೌಡ, ಲಿಂಗರಾಜು, ಬಸವರಾಜು, ಸೋಲಾನ್, ವಸಂತ್ ಕುಮಾರ್, ಆಶಾ ಹಾಗೂ ಬೆಂಗಳೂರು ಒಕ್ಕೂಟದ ಸತೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.